ಶ್ರೀ ಅಂಬಾಮಹೇಶ್ವರಿ ಸೇವಾ ಇದರ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ನಾವು ಕಳೆದ ಒಂದು 10 ವರ್ಷದಿಂದ ಈ ಮಂಗಳೂರಿನಾದ್ಯಂತ ವೇಸ್ಟ್ ಮ್ಯಾನೇಜ್ಮೆಂಟ್ ಹಾಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವಿಷಯ ಸಲುವಾಗಿ ಹಲವಾರು ನಮ್ಮೊಂದು ಸೇವೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರ ಇನಿಷಿಯೇಟಿವ್ ಅಂಡರಲ್ಲಿ ನಾವೊಂದು ಲಾಸ್ಟ್ ಇಯರ್ ಅಂದ್ರೆ ಅವೇ ಕುಡ್ಲ ಅಂತೇಳಿ ಹೊಸ ಇನಿಷಿಯೇಟಿವ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಅದರ ಮುಖಾಂತರ ಇಲ್ಲಿನ ಮಂಗಳದೇವಿ, ಜಪ್ಪು, ಬೋಳಾರ ಈ 3 ವಾರ್ಡ್ಗಳ ಒಂದು ಮಾಡೆಲ್ ಮಾಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಸೊ ಈ ವರ್ಷ ಅದರ ಮುಂದುವರೆದ ಭಾಗವಾಗಿ ಪ್ಲಾಸ್ಟಿಕ್ ಮುಕ್ತ ನಾಗರ ಪಂಚಮಿ ಅನ್ನೋ ಒಂದು ವಿಶೇಷ ಅಭಿಯಾನ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ಏನಂದ್ರೆ ನಮ್ಮ ನಾಡಿದ್ದು ಸೋಮವಾರ ದಿವಸ ನಾವು ನಾಗರ ಪಂಚಮಿ ಬರುವುದರಿಂದ ಈ ನಾಗ ದೇವರಿಗೆ ನಾವು ಅರ್ಪಿಸುವಂತಹ ಹಾಲನ್ನು ನಾವು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನಾವು ಕೊಂಡೋಗ್ತೇವೆ. ಸೊ ಅದರ ಬದಲಾಗಿ ಒಂದು ಸ್ಟೀಲ್ ಪಾತ್ರೆಯನ್ನು ನಾವು ಯೂಸ್ ಮಾಡಬಹುದು ಅಂತ ಇದೆ. ಅದೇ ರೀತಿ ನಾವು ಅದಕ್ಕೆ ಬೇಕಾದ ಪೂಜೆಗೆ ಬೇಕಾದ ನಾವು ಸಾಮಗ್ರಿಗಳನ್ನು ನಾವು ಅದನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಕೊಂಡೋಗ್ತಾ ಇದ್ದೇವೆ. ಸೊ ಅದರ ಬದಲಾಗಿ ಬಟ್ಟೆ ಚೀಲವನ್ನು ಯೂಸ್ ಮಾಡುವುದರಿಂದ ಸೊ ಅಲ್ಲಿ ಉಂಟಾಗುವ ಪ್ಲಾಸ್ಟಿಕ್ ಕಸವನ್ನು ನಾವು ಕಡಿಮೆ ಮಾಡಬಹುದು. ಅಲ್ಲಿ ಒಂದು ಹೊತ್ತಿಗೆ ಸೇರುವಂತಹ ಒಂದು ಪ್ಲಾಸ್ಟಿಕ್ ಗಳನ್ನು ನಾವು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವೇನಂದ್ರೆ ಇಲ್ಲಿ ಮಂಗಳೂರು, ಬೋಳಾರ, ಹೊಯ್ಗೆ ಬಜಾರ್, ಅತ್ತಾವರ ಈ ವಾರ್ಡ್ಗಳ ಒಂದಷ್ಟು ನಾಗಬಣಗಳಿಗೆ ಇವತ್ತಿನಿಂದ ಒಂದು ವಾರಗಳ ಕಾಲ ಭೇಟಿ ನೀಡಿ ಸೊ ಅವರಿಗೆ ಇದರ ಬಗ್ಗೆ ಮಾಹಿತಿ ಹಾಗೆ ಈ ತರ ಬಟ್ಟೆ ಚೀಲಗಳನ್ನು ನಾವು ಒಂದು ಸಾಂಕೇತಿಕವಾಗಿ ಅಲ್ಲಿ ಕೊಟ್ಟು ಸೊ ಅವರಿಗೆ ಅವರ ಕುಟುಂಬಸ್ಥರಲ್ಲಿ ಮತ್ತು ಅವರ ಭಕ್ತಾದಿಗಳಲ್ಲಿ ಈ ತರ ಬಟ್ಟೆ ಚೀಲಗಳನ್ನೇ ತಮ್ಮ ಹಾಗೆ ಸ್ಟೀಲ್ ಪಾತ್ರೆಯನ್ನೇ ಉಪಯೋಗಿಸಿ ಅಂತ ಹೇಳಿ ಅವರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ವೇಳೆ ಯಾರಾದ್ರೂ ತಪ್ಪಿದ್ದಲ್ಲಿ ಈ ತರ ಬಟ್ಟೆ ಚೀಲವನ್ನೇ ಅವರು ಭಕ್ತಾದಿಗಳಿಗೆ ಕೊಡಬೇಕು ಅಂತೇಳಿ ನಾವಲ್ಲಿ ವಿನಂತಿ ಮಾಡಿ ಈ ಸತಿಯ ನಾಗ ಪಂಚಮಿಯನ್ನು ಒಂದು ಪ್ಲಾಸ್ಟಿಕ್ ಮುಕ್ತ ಮಾಡುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೇವೆ. ಸೊ ಇಲ್ಲಿಂದ ಬೇರೆ ಬೇರೆ ಹಬ್ಬಗಳಿಗೆ ಕೂಡ ಇದು ಮುಂದುವರಿಯುತ್ತೆ ಅಂತ ಒಂದು ವಿಶ್ವಾಸವಿದೆ. ನಾವು ದೇವರಿಗೆ ಅರ್ಪಿಸುವ ಹಾಲನ್ನು ನಾವು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ತರ್ತೇವೆ. ಒಂದು ಅರ್ಥದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಈ ಪ್ಲಾಸ್ಟಿಕ್ ಬಾಟಲ್ ನಾವು ಮುಂಚೆ ಯೂಸ್ ಮಾಡಿದ್ದೇವೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ನಾಗದೇವರು ತುಂಬಾ ಶುದ್ಧಾಚಾರದಲ್ಲಿ ನಾವು ಪೂಜಿಸುವಂತ ಒಂದು ದೇವರು. ಸೊ ಅದಕ್ಕೆ ನಾವು ಯೂಸ್ ಮಾಡಿದ ಬಾಟಲ್ಗಳಲ್ಲಿ ಹಾಲನ್ನು ಕೊಂಡೋದು ಎಷ್ಟು ಸರಿ ಅಂತೇಳಿ ಒಂದು ಆ ತರ ಕೂಡ ನಾವು ಅನ್ಕೊಳ್ಬಹುದು. ಸೊ ಅದರ ಬದಲಾಗಿ ಪ್ಲಾಸ್ಟಿಕ್ ನಾವು ಸ್ಟೀಲ್ ನ ಪಾತ್ರೆಯನ್ನು ಉಪಯೋಗಿಸಿದ್ರೆ ಅದನ್ನು ದೇವರ ಕಾರ್ಯಕ್ಕೆ ಅಂತೇಳಿ ನಾವು ಇಟ್ಟರೆ ಸೊ ಅದು ಶುದ್ಧಾಚಾರದಲ್ಲಿ ಇರ್ತದೆ ಅಂತೇಳಿ ಆ ರೀತಿ ಕೂಡ ಆಗುತ್ತೆ. ಇನ್ನೊಂದಂದ್ರೆ ನಾವು ಹೂವು, ಹಣ್ಣು ಹಾಗೇನೆ ಎಳ್ನೀರು ಇದನ್ನೆಲ್ಲ ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ಕೊಂಡೋಗ್ತೇವೆ. ಸೊ ಅದರ ಬದಲಾಗಿ ಬಟ್ಟೆ ಚೀಲನ ಕೊಂಡೋದ್ರೆ ಒಂದು ಬಟ್ಟೆ ಚೀಲ ಕಡಿಮೆ ಅಂದ್ರೆ 4-5 ಸತಿ ಯೂಸ್ ಆಗುತ್ತೆ. ಸೊ ಅಲ್ಲಿ ಅಷ್ಟು ಪ್ಲಾಸ್ಟಿಕ್ ಗಳು ನಮ್ಗೆ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಅದನ್ನು ಹೌದು ಅದೇ ನಾವು ಹೇಳಿದ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಇಲ್ಲಿ ಎಷ್ಟು ನಾಗಬಣಗಳು ಎಷ್ಟು ಇದೆ ಅಂತ ನಿಮ್ಗೂ ಕೂಡ ಗೊತ್ತು. ನಾವು ಇಲ್ಲಿ ಲಕ್ಷಾಂತರ ಪ್ಲಾಸ್ಟಿಕ್ ಅನ್ನು ಇಲ್ಲಿ ಒಂದೇ ನಾವು ಹಬ್ಬದಲ್ಲಿ ಅವಾಯ್ಡ್ ಮಾಡಬಹುದು. ನಾವು ಖಾಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಗಳಲ್ಲದೆ ಅದರಲ್ಲಿ ನಾವು ಅವೇರ್ನೆಸ್ ಕೊಡ್ಬೋದು, ಒಂದಷ್ಟು ಜನಗಳ ರೀಚ್ ಕೂಡ ಆಗ್ಬಹುದು. ಸೊ ಅದ್ರ ಜೊತೆಗೆ ನಾವೇನಂದ್ರೆ ಇಲ್ಲಿನ ನಮ್ದು ಈ ಮಂಗಳದೇವಿ, ಬೋಳಾರ, ಹೊಯ್ಗೆ ಬಜಾರ್, ಅತ್ತಾವರ ಈ ವಾರ್ಡ್ಗಳನ್ನ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಅದು ಬಿಟ್ಟು ಬೇರೆ ಕಡೆ ಕೂಡ ಹೋಗುವಂತ ಪ್ಲಾನ್ ಇದೆ. ಈ 3-4 ವಾರ್ಡ್ಗಳ ಬೇರೆ ಬೇರೆ ನಾಗ ಬಣಗಳಿಗೆ ಹೋಗಿ ಅಲ್ಲಿನ ಮುಖ್ಯಸ್ಥರುಗಳನ್ನು ಮೀಟ್ ಮಾಡಿ ಸೊ ಅವರಿಗೆ ಇದರ ಬಗ್ಗೆ ಈ ತರ ಬ್ರೋಷರ್ಗಳನ್ನು ಕೊಟ್ಟು ಅವೇರ್ನೆಸ್ ಮಾಡುವ ಜೊತೆಗೆ ಸೊ ನಾವು ಈ ತರ ಒಂದು ಬಟ್ಟೆ ಚೀಲವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ನಮ್ದು ಅಂಬಾಮಹೇಶ್ವರಿ ಭಜನಾ ಮಂಡಳಿಯಲ್ಲಿ ಕಳೆದ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ತರ ಬಟ್ಟೆ ಚೀಲಗಳನ್ನು ಅವರಿಗೆ ಸಾಂಕೇತಿಕವಾಗಿ ಕೊಟ್ಟು ಸೊ ಅವರಲ್ಲಿ ಅಂದ್ರೆ ಅವರೇ ಅಲ್ಲಿ ಬರುವಂತ ಕುಟುಂಬಸ್ಥರಲ್ಲಿ ಮತ್ತೆ ಭಕ್ತಾದಿಗಳಲ್ಲಿ ಅವರಿಗೆ ಮುಂಚೆನೇ ವಾಟ್ಸ್ಆಪ್ ಅಥವಾ ಬೇರೆ ಬೇರೆ ಮೀಡಿಯಾ ಮುಖಾಂತರ ಅವರಿಗೆ ಬಟ್ಟೆ ಚೀಲಗಳನ್ನೇ ತನ್ನಿ ಅಥವಾ ಪ್ಲಾಸ್ಟಿಕ್ ಬಾಟಲ್ ಅವಾಯ್ಡ್ ಮಾಡಿ ಅಂತ ಒಂದು ಅವೇರ್ನೆಸ್ ಕೂಡ ಕೊಟ್ಟು ಸೊ ಸಪೋಸ್ ಯಾರಾದ್ರೂ ತಪ್ಪಿ ಪ್ಲಾಸ್ಟಿಕ್ ಚೀಲ ತಂದಿದ್ರೆ ಅದನ್ನು ಉಪಯೋಗ ಮಾಡಿದ್ರೆ ಈ ತರ ಬಟ್ಟೆ ಚೀಲಗಳಲ್ಲೇ ಪ್ರಸಾದವನ್ನು ಅವರಿಗೆ ವಾಪಸ್ ಕೊಟ್ಟು ಈ ತರ ಬಟ್ಟೆ ಚೀಲಗಳನ್ನು ಪ್ರಮೋಟ್ ಮಾಡಿ ಅಂತ ನಾವು ಹೇಳಿಕೊಡ್ತೇವೆ.